ಹಾರ್ಮುಜ್ ಜಲಸಂಧಿಯನ್ನ ಇರಾನ್ನ ಹಿಡಿತದಿಂದ ಬಿಡಿಸುವ ಕಾರ್ಯಾಚರಣೆಯನ್ನ ಅಮೆರಿಕ ಇವತ್ತು ಶುರು ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ 10 ಲಕ್ಷ ಸೈನಿಕರು ಸಿದ್ಧರಾಗಿ ಕೂತ್ಕೊಂಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಮಾತುಕತೆಗಳು ಮುರಿದು ಬಿದ್ದ ನಂತರ ಬರ್ತಾ ಇರುವ ಹೇಳಿಕೆಗಳು, ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದ್ರೆ ಇಷ್ಟು ದಿವಸ ನಾವು ನೋಡಿದ್ದು ಬರೀ ಟ್ರೇಲರ್ ಅನ್ನಿಸ್ತಾ ಇದೆ. ಪ್ರಶಾಂತ್, ಬ್ಯಾಡ್ ಡೇಸ್ ಆರ್ ಅಹೆಡ್ ಅನ್ನಿಸ್ತಿದೆಯಾ? ಅದೇ ನೋಡಿ, ಯಾವಾಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಾವು ಸೀಸ್ ಫೈರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಮೆರಿಕ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ಹೇಳ್ಕೊಂಡ್ವು. ಆದರೆ ಈಗ ಅದಕ್ಕೆ ಇಸ್ರೇಲ್ ಪಾರ್ಟಿ ಇರದೆ ಯಾವುದೇ ಒಂದು ಮಾತುಕತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸೀಸ್ ಫೈರ್ನ ದಿಶೆಯತ್ತ ಹೋಗುತ್ತೆ ಅಂತ ನನಗನ್ಸಲ್ಲ. ಯಾಕಂದರೆ ಇಡೀ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿದೆ, ಇಟ್ ಈಸ್ ಅಗೇನ್ಸ್ಟ್ ಇಸ್ರೇಲ್. ಇಟ್ಸ್ ಅಗೇನ್ಸ್ಟ್ ಇಸ್ರೇಲ್. ಇಸ್ರೇಲ್ನ ಅಸ್ತಿತ್ವಕ್ಕೆ ಸಂಚಕಾರ ತರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಎಲ್ಲರೂ ಶುರುವಾಗಿತ್ತು. ಹೌದು, ಇರಾನ್ ಪ್ರಾಕ್ಸಿಗಳು ಇಸ್ರೇಲ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ, ನಂತರ ಇಸ್ರೇಲ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ, ಅದರಲ್ಲಿ ಅಮೇರಿಕ ಮಧ್ಯೆ ಹೋಯ್ತು. ಇರ್ಬೋದು ಅವ್ರದ್ದು 50 ವರ್ಷಗಳಿಂದ ಅವ್ರದ್ದೊಂದು ಸ್ಟೇಟೆಡ್ ಪಾಲಿಸಿ ಇದೆ, ಇಲ್ಲ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮಾಡಬಾರ್ದು ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತೆ ನೋಡಿ, ಇರಾನ್ನ ಲಿವರೇಜ್ ಪಾಯಿಂಟ್ಸ್ಗಳೇನೇನು ಇವತ್ತಿನ ಸಂದರ್ಭದಲ್ಲಿ, ಒಂದು ಎನ್ರಿಚ್ಡ್ ಯುರೇನಿಯಂ, ನೀವು ಅದನ್ನು ಕೊಟ್ಬಿಡಿ ಅಂದ ತಕ್ಷಣ ಅವ್ರು ಒಪ್ಪಲ್ಲ. ನಂತರ ಅಮೇರಿಕ ಹೇಳ್ತು, ಇಲ್ಲ ನಾವು ಇಂಟರ್ನ್ಯಾಷನಲ್ ಇನ್ಸ್ಪೆಕ್ಟರ್ಸ್ನ ಕಳಿಸ್ತೀವಿ, ನೀವು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಇರಾನ್, ನನಗನ್ಸುತ್ತೆ 38 ದಿನಗಳ ಯುದ್ಧದ ನಂತರ ಇರಾನ್ ಅದನ್ನು ಒಪ್ಪತ್ತಾದರೆ ಹಿಂಗೆ ನೀವು ಇರಾನನ್ನು ಕಂಪ್ಲೀಟಾಗಿ ಒಳಗಡೆ ಹೋಗಿ ಇರಾನ್ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಅಲ್ಲಿ ಅಧಿಕಾರ ಪಲ್ಲಟವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆ ಕೂತಿದ್ರೆ ಅವ್ರು ಒಪ್ಪಬೋದಿತ್ತು. ನಾವು ಇನ್ಸ್ಪೆಕ್ಟರ್ಗಳನ್ನು ಕಳಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಮೂರನೇದು, ನನಗನ್ಸುತ್ತೆ ಕಳೆದ 10-12 ದಿನಗಳಿಂದ ಮಾಡಿರ್ತಕ್ಕಂಥ ಶಬ್ದ ಪ್ರಯೋಗಗಳೇನಿವೆ, ನೀವು ಯಜಮಾನಿಕೆಯನ್ನು ಇಟ್ಕೊಂಡು ಹೋಗಿ ಮಾತುಕತೆ ಕೂತ್ರೆ ಆ ಮಾತುಕತೆ ಮುಗಿಯಲ್ಲ. ಯಾಕಂದರೆ ಇರಾನ್ ಇವತ್ತು ನೋಡಿ, ಕಳೆದ 38 ದಿನಗಳಲ್ಲಿ ಇರಾನ್ಗೆ ಅದೃಶ್ಯ ರೂಪದಲ್ಲಿ ಎಲ್ಲಿಂದಲೂ ಸಹಾಯ ಬರ್ತಾ ಇದೆ. ಭಾರತದಂಥ ದೇಶದಲ್ಲಿ ಅಜಿತ್, ಇರಾನ್ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇರಾನ್ ಇಡೀ ಅಮೇರಿಕಾದ ದಾಳಿಯನ್ನು ಮೆಟ್ಟಿ ನಿಂತ ಪರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹೀಗಿರುವ ಸಂದರ್ಭದಲ್ಲಿ ಇಲ್ಲ, ಅಮೇರಿಕ ಹಾಕಿರ್ತಕ್ಕಂಥ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡು ಇರಾನ್ ಸೊವೆರ್ನಿಟಿಯನ್ನು ಬಿಟ್ಕೊಡುತ್ತೆ ಅಂತಕ್ಕಂಥ ಪ್ರಶ್ನೆ ಇರಲ್ಲ. ಯಾಕೆ ನನಗನ್ಸುತ್ತೆ ಇಡೀ ಮಾತುಕತೆಯೇ ಒಂದು ರೀತಿ ಹೆಜಾರ್ಡ್ನ ರೀತಿಯಲ್ಲಿ ನಡೆದಿದೆ. ಅಮೇರಿಕನ್ ಉಪಾಧ್ಯಕ್ಷ ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಹೌದು, ಅಮೇರಿಕನ್ ಉಪಾಧ್ಯಕ್ಷ JD ವಾನ್ಸ್ ಹೈ ಪ್ರೊಫೈಲ್ ಮಾತುಕತೆ ಮಾಡಿಟ್ಬಿಟ್ರಿ. ಎನಿವೇಸ್ ಇಟ್ ಹ್ಯಾಸ್ ಟು ಕೊಲ್ಯಾಪ್ಸ್. ಈಗ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸೀಸ್ ಫೈರ್ ಆದಮೇಲೆ ಯಾರು ಮಾತಾಡಿದ್ರು? DGMOಗಳು. ನೀವು ಮೊದಲು ಪಾಯಿಂಟ್ ಆಫ್ ಕಂಟೆನ್ಷನ್ ಏನು, ಒಂದೊಂದು ಆಮೇಲೆ ಯುದ್ಧವನ್ನು ಮುಗಿಸುವ ಒಂದು ಮನಸ್ಥಿತಿ ಇದ್ದಲ್ಲಿ, ಇವತ್ತು ಸದ್ಯದ ಪರಿಸ್ಥಿತಿಯಲ್ಲೇನಪ್ಪ, ಹಾರ್ಮುಜ್, ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಅವರು ಮುಕ್ತಗೊಳಿಸಬೇಕು. ಅಮೆರಿಕ ಇಸ್ರೇಲ್ದವರು ಏಕಪಕ್ಷೀಯ ದಾಳಿಯನ್ನು ನಿಲ್ಲಿಸಬೇಕು. ಹೌದು, ಆ ಪಾಯಿಂಟ್ಗಳ ಆಧಾರದ ಮೇಲೆ ಚರ್ಚೆ ಆಗಿ ತಾತ್ಕಾಲಿಕ ಕದನ ವಿರಾಮ ಆಗಿದ್ದರೆ ನನಗನ್ಸುತ್ತೆ ನ್ಯೂಕ್ಲಿಯರ್ ಪ್ರೋಗ್ರಾಮ್, ಯಾಕಂದರೆ ಈಗ ಮಾತಾಡ್ಬೋದಿತ್ತು. ಬಟ್ ಆ ರೀತಿಯಾಗಿರ್ತಕ್ಕಂಥ ಚರ್ಚೆ ನಡೆದಿಲ್ಲ. ಒಂದು. ಎರಡನೇದು, ಇಸ್ರೇಲ್ ಆ ಚರ್ಚೆಗೆ ಬರದೆ, ಈಗ ಗೊತ್ತಿಲ್ಲ, ಈಗ ಬೆಂಜಮಿನ್ ನೆತಾನ್ಯೂ ಡೊನಾಲ್ಡ್ ಟ್ರಂಪ್ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ, ಯಾಕಂದರೆ ಸೀಸ್ ಫೈರ್ನ ಹೇಳಿಕೆ ಬಿದ್ದ ಎಷ್ಟೋ ನಿಮಿಷಗಳಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಅಯ್ಯೋ 5ವರೆಗಿನ ಅತಿ ಭೀಕರವಾದ ದಾಳಿ. ಅದು ಪಾಯಿಂಟ್ ಆಫ್ ಲಿವರೇಜ್ ಕಾರಣದಿಂದ ಬಿದ್ದರು, ಅಥವಾ ನೆತಾನ್ಯೂ ಅಮೆರಿಕಾದ ಸೀಸ್ ಫೈರ್ನ ಘೋಷಣೆಯಿಂದ ಬೇಸರವಾಗಿ ಆ ಒಂದು ದಾಳಿಯನ್ನು ನಡೆಸಿದರು. ನನಗನ್ಸುತ್ತೆ ನೋಡಿ, ಇಸ್ರೇಲ್ ಬಳಿ 3 ಲಿವರೇಜ್ಗಳಿವೆ. ಒಂದು ಪ್ರಾಕ್ಸಿ, ಐ ಡೋಂಟ್ ಥಿಂಕ್ ಇಸ್ರೇಲ್ ಅದನ್ನು ಬಿಟ್ಕೊಡಲ್ಲ. ಅದು ಹೌತಿ ಇರ್ಬೋದು, ಇರಾನ್ ಹೌತಿ ಇರ್ಬೋದು, ಅಥವಾ ಹೆಜ್ಬೊಲ್ಲಾ ಇರ್ಬೋದು, ಹಮಾಸ್ ಇರ್ಬೋದು, ಅದು ಬಿಟ್ಕೊಡಲ್ಲ. ಎರಡನೇದು ಎನ್ರಿಚ್ಡ್ ಯುರೇನಿಯಂ. ಮೂರನೇದು ಸ್ಟ್ರೇಟ್ ಆಫ್ ಹಾರ್ಮುಜ್. ಅಮೇರಿಕ ಒಂದು ಡೆಫಿನೆಟ್ ಆಗಿರ್ತಕ್ಕಂಥ ಮಾತುಕತೆಗೆ ಕುಳಿತುಕೊಳ್ಳುವವರೆಗೆ ವಿತ್ ಇಸ್ರೇಲ್, ನನಗನ್ಸುತ್ತೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೇಲಿನ ಹಿಡಿತವನ್ನು ಇರಾನ್ ಇವತ್ತು ಬಿಟ್ಕೊಡಲ್ಲ. ಒಪ್ಕೊಳ್ತೀರಾ? ಖಂಡಿತ ಒಪ್ಕೊಂತೀನಿ. ಇದು ಒಂದೇ ಒಂದು, ಪ್ರಶಾಂತ್ ಅವ್ರು ಸರಿಯಾಗಿ ಹೇಳಿದಾಗೆ, ಎನಿ ಸೀರಿಯಸ್ ನೆಗೋಷಿಯೇಷನ್ ಆಗೋದು ಟೆಕ್ನಿಕಲ್ ಗ್ರೂಪ್ಸ್ ಮಧ್ಯೆ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಬಗ್ಗೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ರೀಚ್ ಆದಮೇಲೆ ಹಸ್ತಾಕ್ಷರ ಹಾಕಲಿಕ್ಕೆ ಪೊಲಿಟಿಕಲ್ ಲೀಡರ್ಸ್ ಬರ್ತಾರೆ. ಸೊ ಡಿಸ್ಕಷನ್ಸ್ ಯಾವಾಗಲೂ ನಡೆಯೋದು ಟೆಕ್ನಿಕಲ್ ಗ್ರೂಪ್ಸ್ ಬಗ್ಗೆ.
ಇದರಲ್ಲಿ ಆ ಥರ ಆಗಿರೋ ಸಂದರ್ಭ ನಮ್ಗೆ ಕಾಣಲ್ಲ. ಸೊ ಡೈರೆಕ್ಟಾಗಿ ಪೊಲಿಟಿಷಿಯನ್ಸ್ ಬಂದರೆ ಆ ಫೈನರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಲ್ಲ. ಎಸ್ ಸಂಜೀವ್ ಕುಮಾರ್ ಸರ್, ವಿತೌಟ್ ಇಸ್ರೇಲ್ ಇದು ಫೈನಲ್ ಆರು ಆಗೋದು ಹೆಂಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಯುದ್ಧ ಶುರು ಮಾಡಿದ ಇಸ್ರೇಲ್, ಇಶ್ಯೂಸ್ ಇರೋದು ಅವರಿಗೆ. ಮಿಡಲ್ ಈಸ್ಟ್ ಜಿಯೋ ಪೊಲಿಟಿಕಲಿ ನೋಡಿದಾಗ ಅದು ಇರಾನ್ ಆಮೇಲೆ ಇಸ್ರೇಲ್ನ ಒಂದು ರೈವಲ್ರಿ. ಅಮೇರಿಕಾದ ಒಂದು ಐಡಿಯಾಲಜಿಕಲ್ ರೈವಲ್ರಿ ಇತ್ತು, ಕಲ್ಚರಲ್ ರೈವಲ್ರಿ ಇತ್ತು. ಅದು ಜಿಯೋ ಪೊಲಿಟಿಕಲಿ ಯಾವತ್ತೂ ಎಕ್ಸ್ಪ್ರೆಸ್ ಆಗಿರಲಿಲ್ಲ. ಯಾವ ರೀತಿ ಎಕ್ಸ್ಪ್ರೆಸ್ ಆಗಿತ್ತಪ್ಪ ಅಂದರೆ ಒಬ್ರಿಗೊಬ್ರು ಒಂದೊಂದು ಕ್ಯಾಂಪೇನ್ ಮಾಡ್ತಾ ಇದ್ರು. ಇರಾನ್ ಇಸ್ ಎ ಶೈತಾನ್, ಅಮೇರಿಕಾದವ್ರು ಅನ್ನೋರು, ಇರಾನ್ನವರು ಅಮೇರಿಕಾ ಇಸ್ ಎ ಶೈತಾನ್ ಅಂತ, ಡೆತ್ ಫಾರ್ ಅಮೇರಿಕಾ ಅಂತ ದಿವ್ಸ ಹೋಗೋರು. ಆಯ್ತಾ? ಅದನ್ನೆಲ್ಲ ಒಂದು ಕಾಂಟೆಕ್ಸ್ಟ್ ನೋಡಿದಾಗ ಒಂದು ರಿಲಿಜಿಯೋ ಸಿವಿಲೈಸೇಷನಲ್ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಇದ್ದಂಗೆ ಇತ್ತಿದು. ಇದು ಜಿಯೋ ಪೊಲಿಟಿಕಲಿ ಯಾವತ್ತು ಎಕ್ಸ್ಪ್ರೆಸ್, ಯಾಕಂದ್ರೆ ಅಮೇರಿಕಾ ಆಮೇಲೆ ಇರಾನಿಗಿರೋ ಡಿಸ್ಟೆನ್ಸು ಪ್ಲಸ್ ಜಿಯೋ ಪೊಲಿಟಿಕಲಿ ಎಲ್ಲಿ ತನಕ ಅಮೇರಿಕಾದ ಆಯಿಲ್ ಇಂಟ್ರೆಸ್ಟ್ ಸರ್ವ್ ಆಗ್ತಾ ಇತ್ತು ಅಲ್ಲಿ ತನಕ ಇರಾನ್ನ ಮೇಲೆ ದಾಳಿ ಮಾಡೋ ಅವಶ್ಯಕತೆ ಬಂದಿರಲಿಲ್ಲ. ಪ್ಲಸ್ ಡ್ಯೂಯಲ್ ಕಂಟೈನ್ಮೆಂಟ್ ಇಂದ ಒಂದು ಬಹಳಷ್ಟು ಸಕ್ಸಸ್ಫುಲ್ ಆಗಿ ಇರಾನ್ನ ಕಂಟೈನ್ ಮಾಡಿದ್ರು. ಇನ್ಫ್ಯಾಕ್ಟ್ ಅಮೇರಿಕಾ ಅಚೀವ್ ಮಾಡಿದ್ದು 1990s ಅಲ್ಲಿ ಇರಾಕ್ ಇರಾನ್ ಇಬ್ಬರನ್ನೂ ಕಂಟೈನ್, ಅದು ಕ್ರಿಟಿಸಿಸಮ್ ಹೋಗ್ಲಿ, ಅದನ್ನ ಬಿಟ್ಟು ನಾವು ಇರಾಕ್ ಎರಡನ್ನೂ ಕಂಟ್ರೋಲ್ ಮಾಡಿ ಅವರ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡೋ ಒಂದು ಸ್ಥಿತಿಗೆ ಬಂದಿದ್ರು. NSG ನಲ್ಲಿ ಇರಾನ್ನ ವಿರುದ್ಧ ಯಾವುದೇ ನ್ಯಾಷನಲ್ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅವರು ಯಾವತ್ತೂ ಇವ್ರಿಗೇನು ಒಂದು ಸಪ್ಲೈಸ್ ಕೊಡಬಾರ್ದು ಅನ್ನೋ ಒಂದು ಏನು ಇರಾನ್ ವಿರುದ್ಧ ಒಂದು ಇದು ಮಾಡಿದ್ರು, ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಆ ಒಂದು ಸ್ಥಿತಿಯಿಂದ ಈ ಒಂದು ಸ್ಥಿತಿಗೆ ಯಾಕೆ ಈ ಒಂದು ಕೆಳಮಟ್ಟ ಸ್ಥಿತಿಗೆ ಯಾಕೆ ಬಂತು? ಬಿಕಾಸ್ ಆಫ್ ದ ಫಾಲ್ಟಿ ಪಾಲಿಸೀಸ್. ದ ಓನ್ಲಿ ಪರ್ಸನ್ ಟು ಬಿ ಬ್ಲೇಮ್ಡ್ ಇಸ್ ಟ್ರಂಪ್. ಇದು ಹೇಳಕ್ಕೊಂದು ಇದು ಅಲ್ಲ, ಅತಿಶಯೋಕ್ತಿ ಆಗ್ತಾ ಇಲ್ಲ. ಇದು ಕಾರಣ ಯಾಕಪ್ಪ ಅಂತಂದ್ರೆ, ಜಾರ್ಜ್ ಬುಷ್ ಇರಾಕ್ ಮೇಲೆ ದಾಳಿ ಮಾಡಿದಾಗ ಅದು ಮಿಸ್ಕ್ಯಾಲ್ಕುಲೇಷನ್ ಅಂದಿದ್ವಿ, ಬಟ್ ಜಾರ್ಜ್ ಬುಷ್ ಇಷ್ಟು ಮಟ್ಟಕ್ಕೆ ಕೈ ಸುಟ್ಕೊಂಡಿಲ್ಲ. ಟ್ರಂಪ್ ಅವರಿಗೆ ಹೋದ ವರ್ಷನೇ ಅರ್ಥ ಆಗ್ಬಿಡ್ಬೇಕಾಗಿತ್ತು. ಅವರು ಮೀಡಿಯೇಟ್ ಮಾಡಿದ ಮೇಲೂ ಇಸ್ರೇಲ್ ಇರಾನ್ ಯುದ್ಧ ಮಾಡಿದ ಮೇಲೆ ಜಿಯೋ ಪೊಲಿಟಿಕಲಿ ನೀವು ಅಫ್ಘಾನಿಸ್ತಾನ್, ಇರಾಕ್, ವಿಯೆಟ್ನಾಂ ಇವು ಮೂರರಿಂದ ಐತಿಹಾಸಿಕವಾದ ಲೆಸನ್ಸ್ ನೀವು ತಗೊಳ್ಳಿಲ್ಲ ಅಂದ್ರೆ ಯು ಆರ್ ನಾಟ್ ಎ ಗುಡ್ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಪ್ಲಸ್ ಅವ್ರಿಗೆ ಯಾರು ಅಡ್ವೈಸ್ ಮಾಡೋದು? ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಸೈಕೋಫೆನ್ಸಿ. ಸದ್ಯಕ್ಕೆ ಟ್ರಂಪ್ ಇರೋ ಪ್ರಾಬ್ಲಮ್ ಅಂದ್ರೆ ಸೈಕೋಫೆನ್ಸಿ. ಅವ್ರ ಏನು ಕಾಟ್ರಿ ಇದೆಯಲ್ಲ ಅದು ಡಿವೈಡ್ ಆಗಿದೆ. ಕೆಲವೊಂದಿಷ್ಟು ಜನ ಸರಿಯಾಗಿ ಅಡ್ವೈಸ್ ಕೊಟ್ಟಿದ್ರು, ಬೇಡ ಇಂಟರ್ವ್ಯೂನ್ ಆಗೋದು ಬೇಡ. ಬಟ್ ಕೆಲವೊಂದಿಷ್ಟು ಜನ ಇವ್ರಿಗೆ ಏನೋ ಒಂದು ದೊಡ್ಡದ ಒಂದೊಂದು ವಿಷನ್ ತೋರಿಸಿದ್ದಾರೆ, ಪೂರಾ ಮಿಡಲ್ ಈಸ್ಟ್ ಅನ್ನ ನೀವು ಕಂಟ್ರೋಲ್ ಮಾಡಿಬಿಡ್ತೀರಿ, ಯು ವಿಲ್ ಕ್ರಿಯೇಟ್ ಹಿಸ್ಟ್ರಿ ಅಂತಂದು. ಆ ಒಂದು ಡಿಲ್ಯೂಷನಲ್ ವಿಷನ್ ಇಟ್ಕೊಂಡು ಪ್ಲಸ್ ಆ ವ್ಯಕ್ತಿತ್ವನೇ ಹಂಗಿದ್ದಾರೆ. ಅದೆಲ್ಲ ಒಂದು ಕಾಂಪ್ಲಿಕೇಟ್ ಆಗಿ ಈ ಒಂದು 40 ದಿನದ ಇಂಪ್ಯಾಸ್ ನಾವು ಕಾಣಿಸ್ಕೊಂಡಿದ್ದೀವಿ. ಅದಕ್ಕಾಗಿ ಇಟ್ ಹ್ಯಾಸ್ ಸ್ಪೈರಲ್ಡ್ ಔಟ್ ಆಫ್ ಹಿಸ್ ಓನ್ ಹ್ಯಾಂಡ್ಸ್. ಇದೊಂಥರ ಅವ್ರು ಕ್ರಿಯೇಟ್ ಮಾಡಿದ್ದನ್ನ ಅವರೇ ಈಗ ರಿಸಾಲ್ವ್ ಮಾಡಲಾರ್ದಂಥ ಒಂದು ಪರಿಸ್ಥಿತಿ ಈ ರೀತಿಯಾಗಿ ಬಂದಿರುತ್ತೆ. ಎಸ್ ಶಾಸ್ತ್ರಿ ಸರ್, ಪಾಕಿಸ್ತಾನ ಹೊರತುಪಡಿಸಿ ಬೇರೆ ಯಾರು ನೆಗೋಷಿಯೇಷನ್ ಕೂತ್ಕೊಂಡಿದ್ರೆ ಇದು ಇನ್ನೊಂದು ಸ್ವಲ್ಪ ಫ್ರೂಟ್ಫುಲ್ ಆಗೋ ಪಾಸಿಬಿಲಿಟಿ ಇತ್ತ? ಪಾಕಿಸ್ತಾನ ಒಂದು ಮೆಸೆಂಜರ್ ಆಗಿ ಕೆಲಸ ಮಾಡ್ಬೋದು ಸರ್, ಅದಕ್ಕಿಂತ ಹೆಚ್ಚಿಗೆ ಮಾಡೋದಕ್ಕಾಗೋದಿಲ್ಲ ಅವ್ರ ಕೈಲಿ. ಜೋಶಿ ಸರ್, ರವಿ ಜೋಶಿ ಸರ್. Okay, you're asking me. Yes, sir, okay. please. Yes. No. You see, the question is whether it is Oman or Pakistan. Idu yaru mediator ಮಾಡ್ತಾರೆ ಅದು ಮುಖ್ಯ ಅಲ್ಲ. ಅದು it has got a value only up to a certain point, but not more than that. The point is ultimately discussions ಇರಾನ್ ಮತ್ತು ಅಮೆರಿಕ ಮತ್ತು ಇಸ್ರೇಲ್ ಈ ಮೂರು ದೇಶಗಳ ಮಧ್ಯೆ ನೆಗೋಷಿಯೇಷನ್ ಆಗಬೇಕು. ಈಗ ಕೆಲವರು ಹೇಳಿದ್ರಿ, ನೀವೇ ಹೇಳಿದ್ರಿ ಕಾಣಿದ್ರು ಗೋಲ್ ಪೋಸ್ಟ್ ಚೇಂಜ್ ಆಗ್ತಾ ಇದೆ ಅಂತ. ಅದು ಬಹಳ ಮುಖ್ಯವಾದ ಪಾಯಿಂಟು. ಈಗ ಮೊದಲು ನೀವು ಇರಾನ್ ಶುಡ್ ವಿ ಹ್ಯಾವ್ ಡಿಸ್ಟ್ರಾಯ್ಡ್ ದ ಇರಾನಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಜೂನ್ನಲ್ಲಿ ಅಟ್ಯಾಕ್ ಆದಾಗ ಲಾಸ್ಟ್ ಇಯರ್ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ರು ವಿ ಹ್ಯಾವ್ ಆಬ್ಲಿಟರೇಟೆಡ್ ಅಂತ. ಅದು ಆಬ್ಲಿಟರೇಟ್ ಆದಮೇಲೆ ಮತ್ತೆ ಅದು ಇನ್ಫ್ಯಾಕ್ಟ್ ಯು ಅಟ್ಯಾಕ್ಟ್ Fordo reactor is the main reactor which is producing nuclear weapon grade uranium enrichment. ಅದನ್ನು ನೀವು ಕಂಪ್ಲೀಟಾಗಿ ಧ್ವಂಸ ಮಾಡಿದಿರಿ ಅಂತ ನೀವು ಹೇಳಿದ್ರಿ.
ಅದು ಮತ್ತೆ 8 ತಿಂಗಳಲ್ಲಿ ಮತ್ತೆ ಅಟ್ಯಾಕ್ ಮಾಡ್ತೀರಿ, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡೆಸ್ಟ್ರಾಯ್ ಮಾಡಕ್ಕೆ. Correct. So there is something wrong here. I think the nuclear weapons program of Iran is just a smoke screen. It's a cover for something else. They basically want to destroy Iran as a nation. That is the goal of Israel. The America's war objective was limited to changing the regime. ಆಮೇಲೆ ಮಾರ್ಕೋ ರೂಬಿಯೋ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿದರು. ವಿ ವಾಂಟ್ ಟು ಡಿಸ್ಟ್ರಾಯ್ ಇರಾನ್ಸ್ ಮಿಲಿಟರಿ ಕೇಪಬಿಲಿಟೀಸ್. ಮಿಲಿಟರಿ ಕೇಪಬಿಲಿಟೀಸ್ ಅಂದರೆ ನಾವು ವಿ ವಾಂಟ್ ಟು ಡಿಸ್ಟ್ರಾಯ್ ಇಟ್ಸ್ ಆರ್ಮಿ, ನೇವಿ, IRGC ಆ್ಯಂಡ್ ಮಿಸೈಲ್ ಕೇಪಬಿಲಿಟೀಸ್. ಓಕೆ, ಆ್ಯಕ್ಚುಲಿ ಯಾವಾಗ ಇಸ್ರೇಲು ಜೂನ್ 2025 ಅಟ್ಯಾಕ್ ಆದಮೇಲೆ ಇಸ್ರೇಲು ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡೋದು, ಆ ಶಬ್ದವನ್ನು ಯೂಸ್ ಮಾಡಲಿಲ್ಲ, ಬಟ್ ಮಿಸೈಲ್ ಕೇಪಬಿಲಿಟಿ ಆಫ್ ಇರಾನ್ನ ನೀವು ಡಿಸ್ಟ್ರಾಯ್ ಮಾಡಬೇಕು ಅಂತ ಅವರು ರಿಪೀಟೆಡ್ ಆಗಿ ಅವರು ಅಮೆರಿಕ ಹೇಳ್ತಾ ಇದ್ರು. ಸೊ ದ್ಯಾಟ್ ಬಿಕೇಮ್ ದ ಮೇನ್ ಆಬ್ಜೆಕ್ಟಿವ್. ನೀವು ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವೆಶ್ಚನ್, it is not material as to which country is the negotiator, which country is hosting the negotiations. Pakistan agli, Oman agli. In fact, Oman and Iran have got very good relations. So Pakistan also has got very good relations with Iran, and also now with Trump. Asim Munir has a personal equation with Trump and his son-in-law, Jared Kushner. So ಇದಕ್ಕೋಸ್ಕರ ಅವರು ಪಾಕಿಸ್ತಾನ್ ಚೂಸ್ ಮಾಡಿದರು. And the fact that Steve Witkoff and Jared Kushner, who are not diplomats, ಅವರು ಈ ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ, it is a joke. America has hundreds of experienced professional diplomats who know this region very well. I have got some books written by American diplomats on Persia, on Iran, Kenneth Pollack agli, amele so many people, who are involved with American Foreign Service. They are such experienced professionals. Our yarnu use madala ನೀವು. You are taking your golf partner Steve Witkoff and your son-in-law, who is a businessman. Your son-in-law has got business interests in Saudi Arabia, in Qatar, in UAE. ಅಂಥವ್ರು ಹೋಗಿ ನೀವು ಅವ್ರನ್ನ ಇರಾನ್ ಜೊತೆಗೆ ನೆಗೋಷಿಯೇಟ್ ಮಾಡಿ ಅಂತ ಹೇಳ್ತಿರಲ್ಲ, ಅದೇನು, ಇಟ್ಸ್ ಎ ಜೋಕ್. ಅಮೆರಿಕನ್ ಡಿಪ್ಲೊಮ್ಯಾಟಿಕ್ ಸರ್ವಿಸ್ ಶುಡ್ ಹ್ಯಾಂಗ್ ಇಟ್ ಸೆಲ್ಫ್ ಇನ್ ಶೇಮ್ that what has happened to it. And serious analysts in America are questioning this. So ನೆಗೋಸಿಯೇಷನ್ ಎಲ್ಲಾಗುತ್ತೆ ಅನ್ನೋದರಷ್ಟು ಮುಖ್ಯ ಯಾವ ವ್ಯಕ್ತಿಗಳು ಬಂದು ಕೂತ್ಕೊಳ್ತಾರೆ ಅಂತ. ಹೌದು, ಅದು ಮುಖ್ಯ. ಬಿಕಾಸ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದು 30 ವರ್ಷದಿಂದ ಅವ್ರು ಈ ಏರಿಯಾನ ಸ್ಟಡಿ ಮಾಡಿದ್ದಾರೆ. ಅಂಥವ್ರು ಬಂದು ಕೂತ್ಕೊಂಡ್ರೆ ಅವ್ರಿಗೆ ಇರಾನ್ ಅಂಥವ್ರು ಬಂದಿಲ್ಲ ಅನ್ನೋ ಕಾರಣಕ್ಕೆ 21 ತಾಸಿನಲ್ಲಿ 12 ಫೋನ್ ಕಾಲ್ಗಳನ್ನು ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾಡಬೇಕಾಗಿ ಬಂತು ಇವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.